ಇನ್ನು ಪಾಕ್ ಸಚಿವ ಅತಾವುಲ್ಲಾ ತರಾರ್ ಮಧ್ಯರಾತ್ರಿ 2:30ಕ್ಕೆ ತರಾತುರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿಬಿಟ್ಟ. ಭಾರತವು ಮುಂದಿನ 24ರಿಂದ 36 ಗಂಟೆಗಳೊಳಗೆ ಸೇನಾ ಕಾರ್ಯಾಚರಣೆಯನ್ನ ಯೋಜಿಸ್ತಾ ಇದೆ. ಉಗ್ರ ದಾಳಿಯನ್ನೇ ಮಿಲಿಟರಿ ಕ್ರಮಕ್ಕೆ ನೆಪವಾಗಿ ಬಳಸಲು ಭಾರತ ಉದ್ದೇಶಿಸಿದೆ. ಈ ಬಗ್ಗೆ ನಮಗೆ ಗುಪ್ತಚರ ಮಾಹಿತಿ ಸಿಕ್ಕಿದೆ. ಭಾರತ ಸೇನಾ ಕಾರ್ಯಾಚರಣೆ ಮಾಡಿದರೆ ಪರಿಣಾಮವನ್ನು ಎದುರಿಸುತ್ತೆ ಅಂತ ಬಡಬಡಾಯಿಸಿದ್ದಾನೆ. ಇನ್ನು ಪಾಕಿಸ್ತಾನದ ಸಂಸದೆಯೊಬ್ಬಳು ನಾವೇನ್ ಬಳೆ ತೊಟ್ಕೊಂಡಿಲ್ಲ ಅಂತ ಅಯೋಧ್ಯೆ ವಿಷಯವಾಗಿ ಆಕೆ ಮಾತನಾಡಿದ್ದಾಳೆ. ಈ ಮಧ್ಯೆ ಜೈಲು ವಾಸವಾಗಿರುವಂತಹ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಟ್ವೀಟ್ ಮೂಲಕ ಪುಲ್ವಾಮಾ ದಾಳಿಯಲ್ಲೂ ಸಾಕ್ಷಿ ಕೊಡಲಿಲ್ಲ, ಭಾರತ ದುಸ್ಸಾಹಸಕ್ಕೆ ಮುಂದಾಗಿದೆ, ನಮ್ಮ ಬಳಿ ಅಣ್ವಸ್ತ್ರ ಇದೆ ಅಂತ ಹೇಳ್ಕೊಂಡಿದ್ದಾನೆ. ಯಾಕೆ ನಿನ್ನ ಮಗನ್ನೇ ಕಳಿಸು, ಆಶೀಫ್ ಮುನೀರ್ ಯಾಕಪ್ಪ ಬರ್ಬೇಕು ತಲೆ ತೆಗೆಸ್ಕೊಳ್ಳಕ್ಕೆ? ನಿನ್ನ ಮಗನ್ನೇ ಕಳಿಸು, ನಿನ್ನ ಗಂಡನ ಕಳಿಸು, ಹೊಡೆದ್ಬಿಟ್ಟು ತಲೆ ಬೇಕಾದ್ರೆ ಪ್ಯಾಕ್ ಮಾಡಿಬಿಟ್ಟು ವಾಪಸ್ ಕೊಡ್ತೀವಿ. ಇನ್ನು ಕಂಡವ್ರ ಮಕ್ಕಳು ಅಂತ ಹೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ. ಅವಮ್ಮ ಬಳೆ ತೊಟ್ಟಿದ್ದೀವ, ನೀನು ಇನ್ನೇನು ಹಾಕೊಳ್ತೀಯ ನೀನು? ನಂಗೆ ಅರ್ಥ ಆಗಲಿಲ್ಲ. ನಾವೇನೋ ಹಾಕತ್ತೀವಪ್ಪ, ನಮಗೇನು ನಾಚಿಕೆ ಇಲ್ಲ. ಬೇಕಾದ್ರೆ ಕೇಳಿದ್ರೆ ಹಿಂಗೆ ಹಿಡ್ಕೊಂಡು ನನಗೆ ಬಿಡಕ್ಕೂ ಜಾಗ ಇರುತ್ತೆ ಅಂತ ನಾವು ಹೇಳ್ಕೊತೀವಿ. ಬೇಕಾದ್ರೆ ಏನದು ಹೆಣ್ಮಗಳಾಗಿ ನೀನು ಅದೇನು ದುರ್ಬಲತೆಯ ಸಂಖ್ಯೆ ಅಲ್ಲ, ಹೆಣ್ಮಗಳಾಗಿ ಹಲೋ. ಮೊದಲನೇ ಅಜಾನನ್ನ ಆಸಿಫ್ ಮುನೀರ್ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅವನು ಮಾಡ್ತಾನೆ. ಯಾಕೆ ನೀನು ಗಂಡನೇ ಕಳ್ಸಮ್ಮ, ಪಾರ್ಟ್ಸ್ ಎಷ್ಟಿದೆ ಅಂತ ಲೆಕ್ಕ ಹಾಕ್ಬಿಟ್ಟು, ಬೋನ್ ಲೆಕ್ಕ ಹಾಕ್ಬಿಟ್ಟು ಒಂದು ಇನ್ವೆಂಟ್ರಿ ಬರೆದ್ಬಿಟ್ಟು ಬಾಕ್ಸಲ್ಲಿ ವಾಪಸ್ ಕೊಡ್ತೀವಿ. ಕತೆ ಕಾಯ್ತಾ ಇರ್ತೀವಿ ಅನ್ಕೊಂಬಿಟ್ಟಿದೀಯಾ? ಹಾಂ, ಏನು ತಪ್ಪೋಕ್ರಿ ಇರ್ಬೇಕು ಇವಳು ಸಂಸದೆ ಅಂತೆ, ನಾಲಾಯಕ್. ಇನ್ನು ಅವ್ನು ಜೈಲಲ್ಲಿ ಕೂತಿದ್ದಾನೆ. ನೀನು ಸಾಯೋದು ಯಾವತ್ತು ಹೇಳು ಅಲ್ಲಿ ಜೈಲು ಒಳಗಡೆ? ಯಾರ ಅವನು? ಇಮ್ರಾನ್. ಹಾಂ, ಸುಮ್ಮನೆ ಕೂತ್ಕೊಂಡು ಬುರ್ರೆ ಅಲ್ಲಿಂದ. ನಿನ್ನ ತಂದಿರೋ ಪರಿಸ್ಥಿತಿ ನೋಡ್ಕೊಳಯ್ಯ ನಿನ್ನ ದೇಶದವರು. ಅಲ್ಲಿಂದ ಆಚೆ ಬಂದ್ರೆ ಸಾಕಾಗಿದೆ. ನೀನು ಇದೇ ಸೈನ್ಯದ ವಿರುದ್ಧ ಜನರನ್ನು ಎತ್ಕಟ್ಬಿಟ್ಟು, ಆ ನಿನ್ನೆ ಒಬ್ಬ ಹೇಳಿದ್ನಲ್ಲ ಕೋತಿ ಕಮಂಗಿ ಬಾಲ, ಅವನ ಮಂತ್ರಿ ನಿಂದು ಓಡೋದ ಅಂತ ಎಲ್ಲ ಮಾಡಿ ನೀನು ಮಜಾ ನೋಡ್ತಾ ಇದೀಯ. ಅವರೆಲ್ಲ ಸಾಯ್ತಾ ಇದ್ದಾರೆ ಈಗ ಅಲ್ಲಿ ಪಾಪ. ನೀನೇ ಸೇನೆ ಮೇಲೆ ಜನನ ಎತ್ಕಟ್ಟಿದ್ದ ದೇಶದಲ್ಲಿ. ಪಾಕಿಸ್ತಾನದ ಮೊದಲ ದೇಶದ್ರೋಹಿ ನೀನು. ಇವನು ಬಂದು ಈಗ ನಮಗೆ ಹೇಳ್ತಾರೆ ಅಣ್ವಸ್ತ್ರ ಇದೆ ಅಂತ. ನೀನು ಜಾಬಲ್ಲಿ ಇಟ್ಕೊಂಬಿಟ್ಟು ಅಲ್ಲಿ ಜೈಲೊಳಗಡೆ ಗೋಡೆ ಮೇಲೆ ನೇತಾಕೋ ಹೋಗಿ. ಇನ್ನೊಬ್ಬ ಯಾವನು ಅವನೇನ್ರಿ, ಅವನು ನನಗೊಂಥರ ಈ ಚಿಂಪಾಂಜಿ ಟೈಪ್ ಕಾಣಿಸ್ತಾನಪ್ಪ ಅವನು. ಚಿಂಪಾಂಜಿ ಅವನು ಹಂಗೆ ಕಾಣಿಸ್ತಾನಪ್ಪ ನನಗೆ. ಯಾವುದೋ ಒಂದು ಫಿಲಮಲ್ಲಿ ಒಂದು ರೋಲ್ ಮಾಡ್ದಂಗೆ ಕಾಣುತ್ತೆ ಅವನು ನನಗೆ. ಮಧ್ಯರಾತ್ರಿ ಬಂದು ಇದೆಲ್ಲ ಕಾಂಪಿಟೇಷನ್, ಯಾರು ಅತಿ ವರ್ಣರಂಜಿತವಾಗಿ ಮಾಡ್ತೀವಿ ಅಂತ. ಎಸ್.